ಲಕ್ಷ್ಮೀ ಹೆಬ್ಬಾಳ್ಕರ್ ಸೌಹಾರ್ದತೆ ಪಾಠ ಮಾಡಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಿಂದೂ ಮಹಿಳೆಗಾಗಿ ಮುಸ್ಲಿಂ ಮಹಿಳೆಯರ ಕಣ್ಣೀರು ಅಂದಿದ್ರು ಹೆಬ್ಬಾಳ್ಕರ್. ಸ್ವಂತ ತಾಯಿಯನ್ನೇ ಪಕ್ಕದ ಮನೆಯವರು ಅಂತ ಮತಾಂತರಿ ಮಹಿಳೆ ಹೇಳಿದ್ರು. ತಾಯಿಯನ್ನೇ ಪಕ್ಕದ ಮನೆಯಾಕೆ ಅಂತ ಯಾಮಾರಿಸಿದ್ರು ಮತಾಂತರ ಮಹಿಳೆ. ಗಿರಿಜಾ ಅನ್ನೋ ಮಹಿಳೆಗೆ ಮನೆ ಕಟ್ಟೋದಕ್ಕೆ ಸಹಾಯ ಕೇಳಿದ್ರು ಮುಸ್ಲಿಂ ಮಹಿಳೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿ ಮನವಿ ಮಾಡಿದ್ರು ಮುಸ್ಲಿಂ ಮಹಿಳೆಯರು. ಭೂಮಿ ದಾಖಲೆ ಸಮಸ್ಯೆ ಬಗ್ಗೆ ಹೆಬ್ಬಾಳ್ಕರ್ ಬಳಿ ಸಮಯ ಕೇಳಿದ್ರು ಮಹಿಳೆ. 25 ವರ್ಷದ ಹಿಂದೆಯೇ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಿದ್ರು ಗಿರಿಜಾ ಅವರ ಮಗಳು. ಬುರ್ಕಾಧಾರಿ ಮಹಿಳೆ ಮಾತು ನಂಬಿ ಸೌಹಾರ್ದತೆ ಪಾಠ ಮಾಡಿದ್ರು ಹೆಬ್ಬಾಳ್ಕರ್. ನಿಮ್ಮ ಫೋನ್ ನಂಬರ್ ಒಂಚೂರು ಬರ್ಕೊಡಿ. ಇದೆಯಾ? ಇಲ್ಲ. ಅಮ್ಮ ನಾನು ಮಾಡ್ಕೊಡ್ತೀನಿ. ಇವತ್ತು ಮಾಡ್ಕೊಡ್ತೀನಿ. ಆಳ್ಬಾರ್ದು. ಸೌಹಾರ್ದತೆ ಪಾಠ ಹೇಳಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಜೆಪಿ ತಿರುಗೇಟು ಕೊಟ್ಟಿದ್ದು ತಾಯಿಯನ್ನೇ ಪಕ್ಕದ ಮನೆಯವರು ಅನ್ನೋರಿಂದ ಏನ್ ಕಲಿಬೇಕು? ಲಕ್ಷ್ಮೀ ಹೆಬ್ಬಾಳ್ಕರ್ ಉಪದೇಶಕ್ಕೆ ಉಡುಪಿ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು. ಶಶಿಧರ್, ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ತುಂಬಾ ಓಡಾಡ್ತಾ ಇದೆ. ಏನಾಯ್ತು ಎಕ್ಸಾಕ್ಟ್ಲಿ ಘಟನೆ ಅದು? ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಕೂಡ ಹೌದು. ತೀರಾ ಅಪರೂಪಕ್ಕೆ ಅನ್ನುವ ಹಾಗೆ ಅವರು ಕಳೆದ ಶನಿವಾರ ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಸಾರ್ವಜನಿಕ ಅಹವಾಲು ತೆಗೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಗಮನ ಸೆಳೆದದ್ದು ಇಬ್ಬರು ಮುಸ್ಲಿಂ ಮಹಿಳೆಯರು. ಅವರು ಒಬ್ಬ ಹಿಂದೂ ಮಹಿಳೆಯನ್ನ ಅಂದ್ರೆ ವೃದ್ಧ ಮಹಿಳೆಯನ್ನ ಕರೆದುಕೊಂಡು ಬಂದಿದ್ರು. ಅಲ್ಲಿಗೆ ಹೋಗಿ ಇವರು ಮಾತನಾಡಿಸುವಂತಹ ಸಂದರ್ಭ ಅವರ 5 ಸೆಂಟ್ ಜಾಗಕ್ಕೆ ಸಂಬಂಧಪಟ್ಟ ಒಂದು ಭೂ ಸಮಸ್ಯೆಗಳಿರೋದ್ರಿಂದ, ದಾಖಲೆಗಳ ಸಮಸ್ಯೆ ಇರೋದ್ರಿಂದ ಮನೆ ಕಟ್ಟಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಳೆದ 5-6 ವರ್ಷ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ, ಆದ್ರೂ ಕೂಡ ಯಾವುದೇ ಫಲ ಕೊಟ್ಟಿಲ್ಲ. ನೀವಾದ್ರೂ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತ ಅವರು ಕಣ್ಣೀರು ಹಾಕ್ತಾ ಕೇಳಿಕೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವ್ ಯಾರು ಅಂತ ಕೇಳಿದಾಗ ನಾವು ಅವರ ಪಕ್ಕದ ಮನೆಯವರು ಅವರನ್ನು ಕರ್ಕೊಂಡು ಬಂದಿದ್ದೇವೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಸೊ ಇದರಿಂದ ಅವರು ಒಂದು ರೀತಿ ರೋಮಾಂಚನಗೊಂಡಂತೆ ಸಚಿವರು ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಉಡುಪಿ ಬಿಜೆಪಿಯವರು ಇದನ್ನು ನೋಡ್ಬೇಕು, ಸೌಹಾರ್ದತೆ ಅಂತ ಏನು ಅಂತ ಇಲ್ಲಿ ಕಲಿಬೇಕು ಅನ್ನುವಂತ ಒಂದು ಟೀಕೆಯನ್ನ ಮಾಡಿರ್ತಾರೆ. ಅದು ಸಾಕಷ್ಟು ಗಮನ ಕೂಡ ಸೆಳೆದಿರುತ್ತೆ, ಒಂದು ಸೌಹಾರ್ದದ ಪ್ರಕರಣ ಅನ್ನುವಂತ ಕಾರಣಕ್ಕೆ. ಆ ನಂತರದಲ್ಲಿ ಬಿಜೆಪಿ ಕಾರ್ಯಕರ್ತರು ಈ ಮಹಿಳೆಯರು ಯಾರು ಅನ್ನುವಂತ ವಿಚಾರವನ್ನ ಬೆನ್ನು ಹತ್ತಿದಾಗ ಗೊತ್ತಾದದ್ದು ಏನು ಅಂತಂದ್ರೆ, ಸುಮಾರು 2 ದಶಕಗಳ ಹಿಂದೆಯೇ ಈ ಗಿರಿಜಾ ಶೆಟ್ಟಿಗಾರ್ ಅಂತ ಏನಿದ್ದಾರೆ ಮಗಳೇ ಇವರು. ಅವರು 2-2.5 ದಶಕದ ಹಿಂದೆನೆ ಮತಾಂತರಗೊಂಡಿದ್ರು ಮುಸ್ಲಿಂ ವ್ಯಕ್ತಿಯನ್ನ ಮದುವೆ ಆದ ನಂತರ. ಆ ನಂತರದಲ್ಲಿ ಅವರು ಈ ಪ್ರಯತ್ನವನ್ನ ಮಾಡ್ತಾ ಇರುವುದಂತೂ ಹೌದು, ಆದ್ರೆ ಆತುರಕ್ಕೆ ಬಿದ್ದ ಹಾಗೆ ಸಚಿವರು ಅಲ್ಲಿ ಸೌಹಾರ್ದತೆಯನ್ನ ಪಾಠ ಏನು ಮಾಡಿದ್ರು ಬಿಜೆಪಿ ಕಾರ್ಯಕರ್ತರಿಗೆ, ಅದು ವ್ಯಾಪಕ ಟೀಕೆಗೆ ಗುರಿಯಾಗಿರುವಂತದ್ದು. ಕೇವಲ ಬಿಜೆಪಿಯ ಮಹಿಳಾ ಮೋರ್ಚಾ ಮಾತ್ರ ಅಲ್ಲ, ಪ್ರಮುಖರೆಲ್ಲ ನಾಯಕರೆಲ್ಲ, ಕರಾವಳಿಯ ಪ್ರಮುಖ ನಾಯಕರೆಲ್ಲ ಈ ವಿಚಾರವನ್ನ ಇಟ್ಟುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಏನು ಒಂದು ರೀತಿಯಲ್ಲಿ ನೀವು ಪೇಚಿಗೆ ಸಿಲುಕಿದ್ದೀರಿ, ಬುರ್ಕಾಧಾರಿ ಮಹಿಳೆಯರು ಹೇಳಿದ ಮಾತನ್ನ ಕೇಳಿ ಈ ಪೇಚಿಗೆ ಸಿಲುಕಿದ್ದೀರಿ ಅಂತ ಹೇಳಿ ಈಗ ಅಪಹಾಸ್ಯ ಮಾಡುವ ಒಂದು ಹಂತಕ್ಕೆ ಬಂದು ನಿಂತಿರುವಂತದ್ದು. ಕ್ಯಾಮೆರಾ ಕಣ್ಣುಗಳು ತುಂಬಾ ಇದ್ದ ಕಾರಣಕ್ಕೆ ಆ ಮಹಿಳೆಯರು ಮುಜುಗರದಿಂದ ತಮ್ಮ ಗುರುತುವನ್ನ ಹೇಳಿಕೊಂಡಿರದೇ ಇರುವ ಸಾಧ್ಯತೆಯೂ ಕೂಡ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಯಾಕಂದ್ರೆ ನನ್ನ ತಾಯಿ ಇಂಥವ್ರಿಗೆ ಹೇಳಿಕೊಳ್ಳಿಕ್ಕೆ ಆಗದೇ ಇದ್ದಿರಬಹುದು. ಆದ್ರೆ ಆತುರಕ್ಕೆ ಬಿದ್ದು ಸಚಿವೆ ಕೊಟ್ಟಂತ ಒಂದು ಹೇಳಿಕೆಯಂತೆ ಕರಾವಳಿಗರಿಗೆ ಸೌಹಾರ್ದತೆಯ ಪಾಠ ಮಾಡ್ಲಿಕ್ಕೆ ಹೋದದ್ದೇನಿದೆ ಅದು ಈಗ ಒಂದು ರೀತಿಯಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ವಿಪರೀತ ಚರ್ಚೆಗಳು ಕೂಡ ನಡೀತಾ ಇದೆ. ಸ್ವತಃ ಶಾಸಕ ಯಶಪಾಲ್ ಸುವರ್ಣ ಅವರು ಕೂಡ ಈ ವಿಚಾರವನ್ನ ಟೀಕೆ ಮಾಡಿದ್ದಾರೆ. ನೀವು ನಮ್ಮ ಜಿಲ್ಲೆಗೆ ಇನ್ನಾದ್ರೂ ಆಗಿಂದಾಗಿ ಬರುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ, ಆಗ ಜನರ ಪರಿಚಯ ಇರುತ್ತೆ, ಇಲ್ಲಿನ ನಾಡಿ ಮಿಡಿತ ನಿಮಗೆ ಗೊತ್ತಿರುತ್ತೆ ಅನ್ನುವಂತ ಟೀಕೆಯನ್ನ ಮಾಡಿದ್ದಾರೆ. ಭಾವನೆ. ಎಸ್, ಧನ್ಯವಾದ ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.